ನೀವು ನೋಡಿದ ಹಾಗೆ ಬ್ರಿಡ್ಜಿನ ಎರಡು ಭಾಗದಲ್ಲಿ ಗಿಡಗಳು ಮರಗಳಾಗಿ ಬೆಳೆದು ಈ ಬ್ರಿಡ್ಜಿನ ಗುಣಮಟ್ಟವನ್ನು ಹಾಳು ಮಾಡುತ್ತಿದೆ. ಈ ಪ್ರಕಾರವಾಗಿ ಸ್ಥಳೀಯರು ಕಂಪ್ಲೇಂಟ್ ರೇಸ್ ಮಾಡಿದ್ರು ಮತ್ತು ಇಲ್ಲಿಯ ಸ್ಥಳೀಯರಾದಂಥ ನಾಗೇಶ್, KR ಪುರ ಆಟೋ ಸಂಘಟನೆಯ ಅಧ್ಯಕ್ಷರು, ಅವರು ಪರ್ಸನಲ್ ಆಗಿ ಕಂಪ್ಲೇಂಟ್ ರೇಸ್ ಮಾಡಿದ್ರು. ಇಲ್ಲಿ ಕೆಲವು ನ್ಯೂಸ್ ಆರ್ಟಿಕಲ್ಸ್ ಕವರ್ ಮಾಡಿತ್ತು, ಆದರೂ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಸೊ ಈ ಮರಗಳನ್ನು ತೆರವುಗೊಳಿಸುವ ಕಾರ್ಯಕ್ರಮ ಈಗ ಶುರುವಾಗಿದೆ. ನಮಸ್ಕಾರ, ನಾನು ನಿಮ್ಮ ಸಿಂಪಲ್ ಮನುಷ್ಯ, ಸಿಂಪಲ್ 9 ನ್ಯೂಸ್ಗಾಗಿ. ಇವತ್ತಿನ ದಿನ ನಾವು ಕೃಷ್ಣರಾಜಪುರದ ಐತಿಹಾಸಿಕ ಬ್ರಿಡ್ಜ್ ತೂಗು ಸೇತುವೆ ಬಳಿ ಬಂದಿದ್ದೇವೆ. ಇವತ್ತು ಈ ಬ್ರಿಡ್ಜ್ ಬೇರೊಂದು ಕಾರಣಕ್ಕೆ ಹೆಸರುವಾಸಿಯಾಗಿದೆ. ಇದ್ರ ಬಗ್ಗೆ ನಾವು ಸ್ಥಳೀಯರಾದಂಥ ನಾಗೇಶ್ ಅವರ ಹತ್ರ ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ನಾಗೇಶ್ ಅವರೇ. ನಮಸ್ಕಾರ, ಹೇಳಿ ಸರ್. ನಾಗೇಶ್ ಅವರೇ, ದಯವಿಟ್ಟು ಇಲ್ಲಿ ಏನು ನಡೀತಾ ಇದೆ, ಯಾತಕ್ಕೋಸ್ಕರ ಇವತ್ತಿನ ದಿನ ಇಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ತಿಳಿಸ್ಕೊಡಿ ಸರ್. ಸರ್, ಇದು ಸುಮಾರು ವರ್ಷಗಳಿಂದ ಏನು ಈ ಬ್ರಿಡ್ಜಿನ ಮೇಲ್ಗಡೆ ಬೆಳೆದಿರ್ತಕ್ಕಂಥ ಗಿಡಗಳು, ಈ ಗಿಡಗಳ ಬಗ್ಗೆ ಸಾಕಷ್ಟು ಸಲ ನಾನು ವಿಡಿಯೋಗಳನ್ನು ಮಾಡಿದ್ದೆ. ನಮಗೆ ತುಂಬ ಬೇಜಾರಾಗ್ತಾಯಿತ್ತು. ಅವಾಗವಾಗ ಮೇಲೆ ಇರೋವಂಥ ಗಿಡಗಳು ಆ ಎಲೆಗಳು ಮಾತ್ರ ಕಟ್ ಮಾಡ್ತಾಯಿದ್ರು, ಈ ಬುಡಗಳು ಮಾತ್ರ ಹಂಗೆ ಇರ್ತಾಯಿತ್ತು. ಇವತ್ತು ನೀವು ನೋಡ್ಬೋದು, ಅಲ್ಲಿ ಮೇಲೆ ನೋಡ್ಬೋದು ಎಷ್ಟು ದೊಡ್ಡ ಇವತ್ತು ಎಲೆ ಕಿತ್ತಾಕಿದ್ದಾರೆ. ಎಲೆ ಕಿತ್ತಾಕಿದ್ಮೇಲೆ ಎಷ್ಟು ದೊಡ್ಡ ಬುಡ ಇದೆ. ಇದು ಏನಂತ ಹೇಳಿದ್ರೆ, ನಮ್ಗೆ ಇವರೊಂದು ಸ್ಲ್ಯಾಬ್ ಬರುತ್ತೆ, ಈ ದೊಡ್ಡ ದೊಡ್ಡ ಸ್ಲ್ಯಾಬ್ಗಳು ನೀವು ನೋಡ್ಬೋದು, 30ಕ್ಕೆ 40 ಈ ಥರ ಸ್ಲ್ಯಾಬ್ಗಳಿದು. ಈ ಸ್ಲ್ಯಾಬನ್ನು ಬೇರ್ಪಡಿಸ್ತಾ ಇದೆ ಇದು. ಈ ಗಿಡ ಸಾಯೋದಿಲ್ಲ. ಈ ಗಿಡ ಸಾಯ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಲಿಕ್ವಿಡ್ ಇರುತ್ತೆ. ಆಮೇಲೆ ಏನು ಫಾರೆಸ್ಟ್ ಅಧಿಕಾರಿಗಳು ಅವ್ರ ಬಳಿ ಹೋಗಿ ಏನು ಸಜೆಷನ್ ತಗೊಬೇಕು ಅದು ಮಾಡಿದಾಗ ಮಾತ್ರ ಈ ಗಿಡ ತೆಗಿಯೋಕ್ಕಾಗುತ್ತೆ. ಸೊ ನಾಗೇಶ್ ಅವರೇ, ನಿಮ್ಮ ಪ್ರಕಾರ ಗಿಡವಾಗಿದ್ದಾಗಲೇ ಯಾಕೆ ಈ ಕೆಲಸವನ್ನು ಇಲ್ಲಿ ಅಧಿಕಾರಿಗಳು ಮಾಡಿಲ್ಲ? ಅದನ್ನ ಅಧಿಕಾರಿಗಳನ್ನೇ ನೀವು ಕ್ವಶನ್ ಮಾಡಬೇಕಾಗುತ್ತೆ. ನಾನು ಸ್ಥಳೀಯವಾಗಿ ಸಾಕಷ್ಟು ಸಲ ಹೇಳಿದ್ರು ಕೂಡ ಮಾಡಲಿಲ್ಲ. ಈ ಬಾರಿ ವಿಶೇಷವಾಗಿ ನಮ್ಮ ಸ್ಥಳೀಯ MLA ನಮ್ಮ ಬೈರತಿ ಬಸವರಾಜ್ ಅವರಿಗೆ ನಾನು ಒಂದು ಟ್ಯಾಗ್ ಮಾಡಿದೆ. ಒಂದು ವಿಡಿಯೋ ಮಾಡಿ ಅವ್ರಿಗೆ ಟ್ಯಾಗ್ ಮಾಡಿದ ಕೂಡಲೇ ಸಾಕಷ್ಟು ವೈರಲ್ ಆಯ್ತಿದ್ದು. ಈ ವೈರಲ್ ಆದಮೇಲೆ ಸಾಕಷ್ಟು ಜನ ಇದನ್ನು ಶೇರ್ ಮಾಡ್ಕೊಳೋದಾಗಲಿ ಮತ್ತೊಂದು ಮಾಡಿದಾದ್ಮೇಲೆ ಅವ್ರ ಬಳಿ ಹೋಗಿದೆ. ಅದು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಇವತ್ತು ನೀವು ನೋಡ್ತಾ ಇರ್ಬೋದು, ಫೋಕ್ ಲೈನ್ ಬಂದಿದೆ, ಕೆಲಸಗಾರರು ಬಂದಿದ್ದಾರೆ, ಫಾರೆಸ್ಟ್ ಅವರು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಬಂದು ಈ ಕೆಲಸವನ್ನು ಶುರು ಮಾಡಿದ್ದಾರೆ. ನಮಗೆ ಮುಂದಿನ ಪೀಳಿಗೆಗೆ ಈ ಒಂದು ಬ್ರಿಡ್ಜು ಇರಬೇಕನ್ನೋದೇ ನಮ್ಮ ಆಸೆ. ಸಾಕಷ್ಟು ಈ ಬ್ರಿಡ್ಜಿನ ಅನಾಹುತಗಳಿಗೆ ಕಾರಣ ಆಗದಿರೋ ಥರ ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡಿಕೊಡಿ ಅಂತೇಳಿ ಈ ಮೂಲಕ ನಾನು ಬಸವರಾಜಣ್ಣವರಿಗೆ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಮತ್ತು ಈ ವಿಡಿಯೋಗೆ ಸ್ಪಂದನೆ ಕೊಟ್ಟಿದ್ದಂಥ ಮತ್ತೊಮ್ಮೆ ಈ ಸಾರ್ವಜನಿಕರಿಗೆ ಹಾಗೂ ಪತ್ರಕರ್ತರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ ಅವರಿಗೆ ಎಲ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಬ್ರಿಡ್ಜ್ ನಮ್ಮ ಸಂರಕ್ಷಣೆ ಅಂತೇಳಿ ಈ ಮುಖಾಂತರ ಎಲ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ನಾಗೇಶ್. ನಿಮ್ಮ ಪ್ರಕಾರ ಇದು ಯಾಕೆ ಐತಿಹಾಸಿಕ ಬ್ರಿಡ್ಜ್, ಯಾಕೆ ಈ ಬ್ರಿಡ್ಜಿನ ಸಂರಕ್ಷಣೆ ಬಹಳ ಮುಖ್ಯ? ಸರ್, ಇದು ನಮ್ಮ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕಕ್ಕೆ ದೊಡ್ಡ ಬ್ರಿಡ್ಜ್ ಇದು. ಈ ಒಂದು ಬ್ರಿಡ್ಜು ನೀವು ಕೆಳಗಡೆ ನೋಡ್ಬೋದು, ರೈಲ್ವೆ ಪಟ್ಟಿಗಳಿದೆ, ರೈಲ್ವೆದು ಸ್ಟೇಷನ್ ಇದೆ. ಒಂದು ಕೂಡ ಕಾಲಮ್ ಇಲ್ಲದೆ ತೂಗುಯಾಲ ಸೇತುವೆಯನ್ನ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲೇ ಇದೇ ಮೊದಲನೇ ಬಾರಿ ಅನ್ಕೊಂಡಿದ್ದೀನಿ. ಇದು ದೊಡ್ಡ ಬ್ರಿಡ್ಜ್. ಇದು ಈ ಐತಿಹಾಸಿಕ ಬ್ರಿಡ್ಜ್ ಅನ್ನ ನಾವು ಸಂರಕ್ಷಣೆ ಮಾಡಬೇಕು. ಇದು ಜವಾಬ್ದಾರಿ ಸಾರ್ವಜನಿಕರು ಮತ್ತು ಇಲ್ಲಿನ MLAಗಳು, ಕಾರ್ಪೊರೇಟರ್ ಆಗಲಿ, ಮುಖಂಡರುಗಳಾಗಲಿ ಇದ್ರ ಬಗ್ಗೆ ಗಮನ ವಹಿಸ್ತಾನೆ ಇರಬೇಕು. ಅದ್ರ ಜೊತೆಗೆ ನಮ್ಮ ಮೀಡಿಯಾವರು ಕೂಡ ಗಮನ ವಹಿಸ್ತಾ ಇರಬೇಕು. ಈ ಥರ ಸಣ್ಣ ಪುಟ್ಟ ಕೆಲಸಗಳು ಬಂದಾಗ ನಾವು ಜಲ್ದಿ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಇದನ್ನ ಸಂರಕ್ಷಣೆ ಮಾಡೋಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇನಾದ್ರೂ ಡ್ಯಾಮೇಜ್ ಆಗಿ ದೊಡ್ಡ ಅನಾಹುತ ಆಗೋದಕ್ಕೆ ಮುಂಚೆ ನಾವೆಲ್ಲರೂ ಕೂಡ ಸಂರಕ್ಷಣೆ ಮಾಡಿದಾಗ ಈ ಒಂದು ಬ್ರಿಡ್ಜಿನ ಸಂರಕ್ಷಣೆ ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯ ನನ್ನಲ್ಲಿದೆ. ಧನ್ಯವಾದಗಳು ನಾಗೇಶ್ ಅವರೇ. ಈಗ ನಾಗೇಶ್ ಅವರು ಹೇಳಿದ ಹಾಗೆ ಈ ಒಂದು ಐತಿಹಾಸಿಕ ಬ್ರಿಡ್ಜಿನ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ. ಅಧಿಕಾರಿಗಳು ದಯವಿಟ್ಟು ಗಿಡ ಇರಬೇಕಾದ್ರೇನೆ ಕಟಾವು ಮಾಡಿದರೆ ಈ ಒಂದು ತೊಂದರೆ ಆಗ್ತಾ ಇರಲಿಲ್ಲ. ಈಗ ಈ ಬ್ರಿಡ್ಜಿನ ಗುಣಮಟ್ಟ ಬಹಳ ಕಮ್ಮಿ ಆಗುತ್ತದೆ, ಇದರಿಂದ ಜನರಿಗೆ ತೊಂದರೆ ಆಗುತ್ತದೆ. ದಯವಿಟ್ಟು ಅಧಿಕಾರಿಗಳು ಈ ಒಂದು ವಿಚಾರವನ್ನು
ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಪ್ರತಿ ತಿಂಗಳು ಬಂದು ಇದೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಈ ಬ್ರಿಡ್ಜಿನ ಸಂರಕ್ಷಣೆ ನಡೆಯುವುದಕ್ಕೆ ಹೆಲ್ಪ್ ಆಗುತ್ತದೆ. ಇದೇ ರೀತಿ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ನಂಬರ್ಗೆ ಕಾಲ್ ಮಾಡಿ, ನಾವು ತಕ್ಷಣವೇ ಸ್ಪಂದಿಸಿ ನಿಮ್ಮ ತೊಂದರೆಗಳನ್ನು ಬಗೆಹರಿಸಲು ನಾವು ಪ್ರಯತ್ನಿಸುತ್ತೇವೆ. ನಾನು ನಿಮ್ಮ ಸಿಂಪಲ್ ಮನುಷ್ಯ, ಸಿಂಪಲ್ 9 ನ್ಯೂಸ್ಗಾಗಿ. ಧನ್ಯವಾದಗಳು. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇರುವವರು ಸಿಂಪಲ್ 9 ನ್ಯೂಸನ್ನು ಸಬ್ಸ್ಕ್ರೈಬ್ ಆಗಿ ಡೈಲಿ ಅಪ್ಡೇಟ್ಸ್ ಫಾಲೋ ಮಾಡಿ.